ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮನೇಲಿ ತುಪ್ಪ ಹೇಗೆ ಕಾಯಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ನಾನು ಇಲ್ಲಿ 1 ರಿಂದ 1.5 kg ಬೆಣ್ಣೆ ತೊಗೊಂಡಿದ್ದೀನಿ. ಹಸು ಬೆಣ್ಣೆ, 2 ವೀಳ್ಯದೆಲೆ, ಮತ್ತು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ 8, ಅರಿಶಿನ ಪುಡಿ, ಕಾಳು ಮೆಣಸು, 2 ಏಲಕ್ಕಿ, 4 ಲವಂಗ, ಮತ್ತು ಇಲ್ಲಿ ನುಗ್ಗೆ ಸೊಪ್ಪನ್ನ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ. ಅದು ನುಗ್ಗೆ ಸೊಪ್ಪು ಹಾಕೋದ್ರಿಂದ ಆರೋಮ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು. ಮತ್ತು ಇಲ್ಲಿ ಹುರಿದು ಪುಡಿ ಮಾಡ್ಕೊಂಡಿರೋ ಮೆಂತೆ ಸ್ವಲ್ಪ ಲೈಟ್ ಬ್ರೌನ್ ಆಗೋ ಕಲರ್ ಚೇಂಜ್ ಆಗೋ ತನಕ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಬೆಣ್ಣೆ ಹಾಕಿ ಕಾಳು ಮೆಣಸು, ಏಲಕ್ಕಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಲವಂಗ ಮತ್ತು ಒಣಗಿಸಿರೋ ನುಗ್ಗೆ ಸೊಪ್ಪು ಇದನ್ನೆಲ್ಲ ಹಾಕಿ ಕಾಯಿಸೋಕ್ಕೆ ಶುರು ಮಾಡ್ತೀನಿ. ಇದು ಬೆಣ್ಣೆ ಎಲ್ಲ ಮೆಲ್ಟಾಗಿ ಚೆನ್ನಾಗಿ ಕುದಿಬೇಕು. ಈ ಕುದಿ ಬರೋದಕ್ಕೆ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಹಾಕೋತೀನಿ ಇಲ್ಲಿ ನಾನು. ಮತ್ತು 2 ವೀಳ್ಯದೆಲೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಮೆಂತೆ ಪುಡಿನ ಈಗಲೇ ಹಾಕಬಾರ್ದು. ತುಪ್ಪ ಎಲ್ಲ ಕಾಯ್ದಾದ್ಮೇಲೆ ಫ್ಲೇಮ್ ಆಫ್ ಮಾಡಿದ್ಮೇಲೆ ಈ ಹುರ್ಕೊಂಡಿರೋ ಮೆಂತೆ ಪುಡಿನ ಹಾಕಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕುದೀತಾ ಇದೆ ತುಪ್ಪ, ನೊರೆ ಎಲ್ಲ ಬರ್ತಾ ಇದೆ. ಈ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡಿ, ಮೇಲಿರೋ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಸೊ ಒಳಗಡೆ ಆ ಗಷ್ಟ ಇರುತ್ತಲ್ಲ ಅದೆಲ್ಲ ಬ್ರೌನಿಷ್ ಆಗಿರುತ್ತೆ, ನೀವು ನೋಡ್ಬೋದು ಇಲ್ಲಿ. ಮತ್ತು ಇದು ದಪ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಟೇಜಲ್ಲಿ ತುಪ್ಪ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಈಗ ನಾನು ಫ್ಲೇಮ್ ಆಫ್ ಮಾಡ್ತೀನಿ. ಫ್ಲೇಮ್ ಆಫ್ ಮಾಡಿ ಈ ಹುರಿದ್ಕೊಂಡಿರೋ ಮೆಂತೆ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಅರ್ಧ ಗಂಟೆ ಸ್ವಲ್ಪ ಅದು ತಣ್ಣಗಾಗೋವರೆಗೆ, ತುಂಬ ಅಲ್ಲ, ಒಂದು ಸ್ವಲ್ಪ ತಣ್ಣಗಾಗೋವರೆಗೆ ಒಂದು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಸ್ವಲ್ಪ ತುಪ್ಪ ತಣ್ಣಗಾಗಿದೆ. ಸೊ ನನಗೆ ಇದನ್ನ ಸೋಸ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ತುಪ್ಪ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಮರಳಾಗಿ ಬಂದಿದೆ. ಹಾಗೆ ಆರೋಮ ಕೂಡ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಒಂದು ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.